ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಒಂದು ಪ್ರಕರಣದಲ್ಲಿ ಆಮಿಷವನ್ನ ಒಡ್ಡುವಂತ ಕೆಲಸಗಳು ನಡೆಯುತ್ತೆ. ಕಾರಣ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತಂದ್ರೆ ಇನ್ನೊಬ್ಬನಿಗೆ ಆಮಿಷವನ್ನ ಒಡ್ಲೇಬೇಕಾಗುತ್ತೆ. ಇದು ಈಗಲ್ಲ, ರಾಜ ಮಹಾರಾಜರ ಕಾಲದಿಂದಲೂ ಬಂದಿತ್ತು. ಈಗಲೂ ಕೂಡ ಮೂಡಾ ಪ್ರಕರಣದಲ್ಲಿ ಮೈಸೂರಿನಲ್ಲಾಗಿರೋದು ಅದೇ. ಮೂಡಾ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಆಮಿಷಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ. ಸ್ನೇಹಮಯಿ ಕೃಷ್ಣಗೆ ಆಮಿಷ ಒಡ್ಡಲು ನಟೇಶ್ ಮುಂದಾಗಿದ್ರ. ಮೂಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಟೇಶ್ ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಈಗ ವೈರಲ್ ಆಗ್ತಾ ಇರೋದು. ಮೈಸೂರು ಮೂಲದ ವ್ಯಕ್ತಿಯ ಜೊತೆಗೆ ನಡೆಸಿರುವಂಥ ಸಂಭಾಷಣೆ ಇದಾಗಿದೆ. 6 ಸೆಕೆಂಡ್ ಆಡಿಯೋ ತುಣುಕು ಬಿಡುಗಡೆಯನ್ನ ಸ್ನೇಹಮಯಿ ಕೃಷ್ಣ ಮಾಡಿದ್ದಾರೆ. ಲೋಕಾಯುಕ್ತಗೆ ಆಡಿಯೋ ನೀಡಲು ಮುಂದಾಗಿದ್ದಾರೆ ಸ್ನೇಹಮಯಿ ಕೃಷ್ಣ. 6 ಸೆಕೆಂಡ್ ಅದಾದ್ರೆ ಹೇಗಿರುತ್ತೆ, ಅದು ಏನಿರುತ್ತೆ ಅದರಲ್ಲಿ, ಹಿಂದೆ ಮುಂದೆ ಬೇಕಾಗುತ್ತೆ. ಸೊ ಮೂಡಾ ಹಗರಣ ವಿರುದ್ಧ ಈಗ ಹೋರಾಟವನ್ನ ಸ್ನೇಹಮಯಿ ಕೃಷ್ಣ ಏನು ನಡೆಸ್ತಾ ಇದ್ದಾರೆ. ಅವರಿಗೆ ಆಮಿಷಕ್ಕೆ ಸ್ವತಃ ಮಾಜಿ ಆಯುಕ್ತ ನಟೇಶ್ ಅವರೇ ಈಗ ಮಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಈಗ ಒಂದು ಆಚೆ ಬರ್ತಾ ಇದೆ. ಸೊ ಆಡಿಯೋ ಏನಿದೆ ಅದು ನೋಡ್ಬಿಡೋಣ ಫಸ್ಟ್. ಈ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. 6 ಸೆಕೆಂಡ್ ವಿಡಿಯೋ ಇದೆ. ಏನಾದರೂ ಮಾಡಿ ಅವನ ಕನೆಕ್ಷನ್ ತಗೋಬೇಕಲ್ಲ 1 to 1. ಅದರ ಅರ್ಥ ಏನು? ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಬರುತ್ತೆ. ಬಟ್ ಈ ಪ್ರಕರಣದಲ್ಲಿ ಅದು ಬರ್ತಾ ಇರುವಂಥದ್ದು 1 to 1 ಅಂತಂದ್ರೇನು? ಕೂತ್ಕೊಂಡು ಸಾರ್ಟ್ ಔಟ್ ಮಾಡೋಣ, ಬನ್ನಿ ಮಾತನಾಡೋಣ, ಲಿಂಕ್ ತಗೊಳ್ಳೋಣ, ಕನೆಕ್ಷನ್ ತಗೊಳ್ಳೋಣ ಅಂತಂದರೆ ಅವ್ರ ಸಂಪರ್ಕ ಆಗಬೇಕು. ಸಂಪರ್ಕ ಆದ ನಂತರ ಅವ್ರ ಜೊತೆಗೆ ಮಾತನಾಡಬೇಕು. ಸೊ ಹೆಂಗಾದರೂ ಮಾಡಿ ಈ ಕೇಸನ್ನು ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರನ್ನು ಕನೆಕ್ಷನ್ ತಗೊಳ್ಳೋದ್ರ ಅರ್ಥ ಅಲ್ವಾ? ಅದನ್ನು ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಬಟ್ ನೀವು ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಇದರ ಪೂರ್ತಿ ಆಡಿಯೋ ಏನಿದೆ ಅದು ಬೇಕು ಅಂತ ಕೇಳ್ತಾರೆ. ಇಷ್ಟೇ ಕೊಟ್ಬಿಟ್ರೆ ಆಗೋದಿಲ್ಲ ಅದು. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಈಗ 6 ಸೆಕೆಂಡ್ನ ಆಡಿಯೋನ ಕೇಳಿಸ್ಕೊಂಡಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಕನೆಕ್ಷನ್ ತೆಗೆದುಕೊಳ್ಳೋಣ, 1 to 1 ಕೂತ್ಕೊಳ್ಳೋಣ ಅನ್ನುವಂಥದ್ದು ಆ ಅರ್ಥದಲ್ಲೇ ಬರಬಹುದು ಆಮಿಷಕ್ಕೆ. ಬಟ್ ಪೂರ್ಣ ಪ್ರಮಾಣದ ಆಡಿಯೋವನ್ನು ಮಾತ್ರ ಬಂದಾಗಲೇ ಇದರ ಸ್ಪಷ್ಟ ಚಿತ್ರೀಕರಣ ಗೊತ್ತಾಗುತ್ತೆ ಏನು ಎತ್ತ ಅನ್ನುವಂಥದ್ದು ಅಲ್ವಾ KP ನಾಗರಾಜ್? ಎಕ್ಸಾಕ್ಟ್ಲಿ ಅರುಣ್, ಇದು ಪೂರ್ಣ ಪ್ರಮಾಣದ ಆಡಿಯೋ ಬರಬೇಕು. ಪೂರ್ಣ ಪ್ರಮಾಣದ ಆಡಿಯೋ ಬಾರದ ಹೊರತು ಇದನ್ನು ಕನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅವರವರ ಮೂಗಿನ ನೇರಕ್ಕೆ ಮಾತನಾಡ್ಕೊಬೋದು. ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂಥದ್ದು ತನ್ನವನ್ನು ಆಮಿಷ ಒಡ್ಡೋದಕ್ಕೆ ಪ್ಲ್ಯಾನ್ ಮಾಡಿತ್ತು ಅನ್ನುವಂಥ ಅರ್ಥದಲ್ಲಿ ಇದು ಆಡಿಯೋ ಅನ್ನುವಂಥದ್ದು. ಆದರೆ ಅದರ ಮುಂದೆ ಏನಿತ್ತು, ಹಿಂದೆ ಏನಿತ್ತು ಅನ್ನುವಂಥದ್ದು ಈ ಒಂದು ಆಡಿಯೋ ಪ್ರಕರಣದಲ್ಲಿ ಬಹಳ ಮಹತ್ವವನ್ನು ಪಡೆಯುತ್ತೆ. ಆದರೆ ಸ್ನೇಹಮಯಿ ಕೃಷ್ಣ ಬಿಡುಗಡೆ ಮಾಡಿರುವಂಥದ್ದು ಕೇವಲ ಈ 6 ಸೆಕೆಂಡ್ಗಳ ಆಡಿಯೋ ಮಾತ್ರ. ಆದರೆ ಅವ್ರು ಹೇಳ್ತಾ ಇರುವಂಥದ್ದು ನಮ್ಮ ಬಳಿ ಸಂಪೂರ್ಣವಾದಂಥ ಆಡಿಯೋ ಇದೆ ಅಂತ. ಸಂಪೂರ್ಣವಾದಂಥ ಆಡಿಯೋವನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನಾವು ತನಿಖಾಧಿಕಾರಿಗಳಿಗೆ ಅದನ್ನು ಕೊಡ್ತಾನೆ, ನಾನು ಅದನ್ನು ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಟೇಶ್ ಅವರು ಮಾತನಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು, ನಾವು ಹೇಳ್ತಾ ಇಲ್ಲ. ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು ಇದು ನಟೇಶ್ ಅವರ ವಾಯ್ಸು ಅಂತ. ಇದು ನಟೇಶ್ ಅವ್ರದ್ದೇ ಅಂತ ನಾವು ಹೇಳ್ತಾ ಇಲ್ಲ, ಅದನ್ನು ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂಥ ಪ್ರಕಾರವಾಗಿ ಮೈಸೂರಿನ ಒಬ್ಬರ ಜೊತೆಯಲ್ಲಿ ನಟೇಶ್ ಅವರು ಮಾತನಾಡಿದ್ದಾರೆ. ಅವರು ನನಗೂ ಕೂಡ ಆತ್ಮೀಯರಾಗಿದ್ದರು. ಹಾಗಾಗಿ ಅವರು ನನಗೆ ಈ ಆಡಿಯೋವನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾದಂಥ ಆಡಿಯೋವನ್ನು ಬಹಿರಂಗಪಡಿಸಿದ್ರೆ ಅವರಿಗೆ ತೊಂದರೆ ಆಗ್ಬೋದು ಅನ್ನೋಂಥ ದೃಷ್ಟಿಯಿಂದಾಗಿ ನಾನು ಅದನ್ನು ಕೊಡ್ತಾ ಇಲ್ಲ, ಕೇವಲ ತನಿಖಾಧಿಕಾರಿಗಳಿಗೆ ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಒನ್ಸ್ ಅಗೇನ್, ಇದು ಅಧಿಕೃತವಾಗಿ ಕಂಪ್ಲೇಂಟ್ ಆಗಬೇಕು ಅನ್ನೋದಾದರೆ ಅಥವಾ ಇದು ತನಿಖೆಯ ವ್ಯಾಪ್ತಿಗೆ ಬರಬೇಕು ಅನ್ನೋದಾದರೆ ನಿಶ್ಚಿತವಾಗಲೂ ಕೂಡ ಸಂಪೂರ್ಣದ ಆಡಿಯೋವನ್ನು ಅವರು ತನಿಖಾಧಿಕಾರಿಗಳ ಮುಂದೆ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಈ 6 ಸೆಕೆಂಡ್ನಲ್ಲಿ ಯಾವ ಕೇಸು ಕೂಡ ದಾಖಲಾಗೋದಿಲ್ಲ. ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.